ನೀವು ಸೇಫ್ ಅಂದುಕೊಂಡ ಜಾಗನೇ ನಿಮ್ಮ ಸ್ಟೋರಿ ಎಂಡ್ ಆಗೋ ಜಾಗ ಆಗಿದ್ರೆ ಗರುಡ ಪುರಾಣದಲ್ಲಿ ಒಂದು ಕತೆ ಇದೆ. ಏನಂದ್ರೆ ಯಮರಾಜ ಒಂದು ಗಿಳಿ ನೋಡಿ ನಗ್ತಾರೆ. ಅವಾಗ ಗಿಳಿ ಹೇಳುತ್ತೆ, ಬೇರೆ ಯಾರಾದರೂ ನಕ್ಕಿದ್ರೆ ನಡೀತಾ ಇತ್ತು, ಆದ್ರೆ ಯಮರಾಜ ನಗ್ತಾ ಇದ್ದಾನೆ. ಗಿಳಿಯ ಫ್ರೆಂಡ್ ಇದ್ರು ಗರುಡ ದೇವ, ಭಗವಂತನ ವಾಹನ. ಹೇಗೆ ನಾವೆಲ್ಲ ನಮಗೆ ಕಷ್ಟ ಬಂದಾಗ ದೊಡ್ಡ ದೊಡ್ಡ ಮಂದಿಗೆ ವಸೂಲಿ ಹಚ್ಚುತ್ತೀವೋ ಹಾಗೆ ಗಿಳಿ ಗರುಡ ದೇವರಿಗೆ ಹೇಳುತ್ತೆ, ಅಣ್ಣ ಹೇಗಾದ್ರೂ ಮಾಡಿ ಒಂದು ಕೆಲಸ ಮಾಡು. ಗರುಡ ಕೇಳಿದ, ಏನು? ಯಮರಾಜ ನನ್ನ ನೋಡಿ ನಕ್ರು, ನನಗೆ ಅನ್ನಿಸ್ತಾ ಇದೆ ಈಗ ನನಗೆ ಬದುಕಲು 4 ದಿನ ಉಳಿದಿದೆ. ನೀನು ಹೇಗಾದ್ರೂ ಭಗವಂತನಿಗೆ ಹೇಳಿ ನನ್ನ ಜೀವನದ ಆಯಸ್ಸಿದೆಯಲ್ಲ ಅದನ್ನ ಜಾಸ್ತಿ ಮಾಡಿಸು. ನನಗೆ ಗೊತ್ತಿದೆ ಯಮರಾಜ ಸುಮ್ಮನೆ ನಗಲ್ಲ, ಯಾರನ್ನಾದ್ರೂ ಎತ್ಕೊಂಡು ಹೋಗ್ಬೇಕಿದ್ರೆ ಮಾತ್ರ ಅವರು ನಗೋದು. ಗರುಡ ದೇವ ಹೇಳ್ತಾರೆ, ಭಗವಂತನ ಜೊತೆ ಆಮೇಲೆ ಮಾತಾಡ್ತೀನಿ, ಮೊದಲು ನೀನು ನನ್ನ ಮೇಲೆ ಕೂತ್ಕೋ. ಗರುಡ ದೇವ ಹಾರಿಕೊಂಡು ಸಮುದ್ರದ ಆಚೆ ಒಂದು ಗುಹೆಯಲ್ಲಿ ಕರ್ಕೊಂಡು ಹೋಗಿ ಬಿಟ್ರು. ಇಲ್ಲೇ ಇರು, ಇಲ್ಲಿ ಯಾರೂ ಬರಲ್ಲ, 4-5 ದಿನ ಇಲ್ಲೇ ಇರು, ಸರಿ ಹೋಗುತ್ತೆ. ಗಿಳಿ ಭಗವಂತನಿಗೆ ಸ್ವಲ್ಪ ಹೇಳು. ಬೇಡ ಬೇಡ, ಚಿಕ್ಕ ಚಿಕ್ಕ ವಿಷಯ ಭಗವಂತನಿಗೆ ಹೇಳೋದು ಬೇಡ. ನಾನು ಯಮರಾಜನ ಜೊತೆ ಮಾತಾಡ್ತೀನಿ, ನನ್ನ ಕಾಂಟ್ಯಾಕ್ಟ್ ಎಲ್ಲ ಕಡೆ ಇದೆ. ನಾನು ರಸಾತಳಕ್ಕೆ ಹೋಗಿ ಯಮರಾಜನಿಗೆ ಹೇಳ್ತೀನಿ, ಅವರು ನಿನ್ನ ಕರ್ಕೊಂಡು ಹೋಗಲ್ಲ, ಓಕೆನಾ? ಗಿಳಿಗೆ ಫುಲ್ ಖುಷಿ ಆಯಿತು. ಸರಿ ಸರಿ, ನಾನು ಇಲ್ಲೇ ಇರ್ತೀನಿ 4-5 ದಿನ. ಗರುಡ ದೇವ ಯಮರಾಜನ ಹತ್ರ ಹೋದರು. ಗರುಡ ದೇವ ಭಗವಂತನ ವಾಹನ, ಅದಕ್ಕೆ ಅವರು ಹೋದ ತಕ್ಷಣ ಎಲ್ಲರೂ ಎದ್ದು ನಿಂತು, ಬನ್ನಿ ಬನ್ನಿ, ಏನು ವಿಷಯ ಬಂದಿದ್ದು ಅಂದರು. ಗರುಡ ದೇವ, ನಾನು ಒಂದು ಮಾತು ಹೇಳೋಕೆ ಬಂದಿದ್ದೀನಿ, ನಂತರ ನಾನು ವೈಕುಂಠಕ್ಕೆ ಹೋಗಬೇಕು. ನನ್ನ ಒಬ್ಬ ದೋಸ್ತ್ ಇದ್ದಾನೆ. ಗಿಳಿ, ನೀನು ಮೊನ್ನೆ ಅವನ್ನ ನೋಡಿ ನಕರ, ಯಾಕೆ ನಕ್ಕಿರಿ? ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಮಾಡಬೇಡಿ. ಓ ಹೌದಾ, ನೀವು ಆ ಕಾಡಿನ ಗಿಳಿ ಬಗ್ಗೆ ಹೇಳ್ತಾ ಇದ್ದೀರಾ? ಹ್ಞೂ ಅಂದರು. ನಾನು ಅದನ್ನು ನೋಡಿ ಯಾಕೆ ನಕ್ಕೆ ಅಂದರೆ, ನೋಡಿ ಕರ್ಮದ ಚಕ್ರ ಹೇಗಿದೆ, ಇದು ಇಲ್ಲಿ ಕೂತ್ಕೊಂಡಿದೆ, ಆದರೆ ಇದರ ಮೃತ್ಯು ಸಮುದ್ರದ ಆಚೆ ಒಂದು ಗುಹೆಯಲ್ಲಿ ಬೆಕ್ಕಿನಿಂದ ಇದೆ. ಮತ್ತೆ ನಾನು ಇದಕ್ಕೆ ನಗ್ತಾ ಇದ್ದೆ, ಆ ಗಿಳಿ ಸಮುದ್ರದ ಆಚೆ ಆ ಗುಹೆಯಲ್ಲಿ ಹೆಂಗೆ ಹೋಗುತ್ತೆ? ಅಷ್ಟರಲ್ಲಿ ಯಮರಾಜ ಹೇಳ್ತಾನೆ, ನೋಡಿ ನೋಡಿ ಬಂದ. ಗರುಡದೇವ ಹಿಂದೆ ನೋಡಿದ್ರು, ಗಿಳಿ ಆತ್ಮ ಬರ್ತಾ ಇತ್ತು, ಸತ್ತು ಹೋಗಿತ್ತು. ಗರುಡದೇವ ಹೇಳ್ತಾರೆ, ನಾನೇ ಬಿಟ್ಟು ಬಂದಿದ್ದೆ. ಹಾಗೆ ನೀವು ಯಾವ ಜನ್ಮದ ಫಲ ಇವಾಗ ಅನುಭವಿಸ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲ, ಅದನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ಅದಕ್ಕೆ ಆರಾಮಾಗಿರಿ, ನಾಮ ಜಪ ಮಾಡಿ, ಕತೆ ಕೇಳಿ, ಸಂತೋಷದಿಂದ ಇರಿ. ನಾನು ಒಳ್ಳೆ ಒಳ್ಳೆ ಕರ್ಮ ಮಾಡಿದ್ರು ನನಗೆ ಕೆಟ್ಟದ್ದು ಯಾಕಾಗುತ್ತೆ ಅಂತ ಚಿಂತೆ ಮಾಡಬೇಡಿ. ನೆಕ್ಸ್ಟ್ ಒಳ್ಳೆ ಕತೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ರಾಧೆ ರಾಧೆ.